ನಮಸ್ಕಾರ ವೀಕ್ಷಕರೇ, ಕಥಾಜ್ಞಾನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ನಿಮಗಾಗಿ ಶ್ರೀ ದತ್ತ ಚರಿತ್ರೆ ಎಂಬ ದತ್ತಾತ್ರೇಯ ಲೀಲೆಗಳ ಭಾಗ 1 ಕಥೆಯನ್ನು ಪ್ರಸ್ತುತಪಡಿಸಲಿದ್ದೇವೆ. ಈ ಸೃಷ್ಟಿಯ ಮೂಲ ನಿರ್ಗುಣ ಬ್ರಹ್ಮ, ರೂಪ ಬಣ್ಣ ಗುಣ ಇಲ್ಲದ ಪರಮತತ್ವ. ಅದೇ ಬ್ರಹ್ಮನು ತನ್ನ ಮಾಯಾಶಕ್ತಿಯಿಂದ ಈ ಬ್ರಹ್ಮಾಂಡವನ್ನು ರಚಿಸಿದನು. ಈ ವಿಶ್ವದಲ್ಲಿ 3 ಶಕ್ತಿಗಳು ಕಾರ್ಯನಿರ್ವಹಿಸುತ್ತವೆ: ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಬ್ರಹ್ಮನು ಸೃಷ್ಟಿಕರ್ತ, ವಿಷ್ಣುವು ಪಾಲಕ, ಶಿವನು ಸಂಹಾರಕ. ಈಗ ನಾವು ತ್ರಿಮೂರ್ತಿಗಳ ಲೀಲೆಯ ಬಗ್ಗೆ ತಿಳಿಯೋಣ. ಒಮ್ಮೆ ಕೃತಯುಗದಲ್ಲಿ ಅಂಬರೀಷನೆಂಬ ರಾಜನಿದ್ದನು. ಈತನು ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದನು. ಅಂಬರೀಷನು ಏಕಾದಶಿ ವ್ರತವನ್ನು ಅತ್ಯಂತ ನಿಷ್ಠೆಯಿಂದ ಪಾಲಿಸುತ್ತಿದ್ದನು. ಒಮ್ಮೆ ದುರ್ವಾಸ ಮುನಿಗಳು ಅಂಬರೀಷನ ಅರಮನೆಗೆ ಅತಿಥಿಯಾಗಿ ಬರುತ್ತಾರೆ. ಅಂಬರೀಷನು ದುರ್ವಾಸ ಮುನಿಗಳನ್ನು ಸ್ವಾಗತಿಸಿ ದ್ವಾದಶಿ ಪಾರಣಿಯ ವೇಳೆಗೆ ಋಷಿಗಳನ್ನು ಸ್ನಾನ ಮುಗಿಸಿ ಬರಲು ವಿನಂತಿಸಿದನು. ಅಂತೆಯೇ ಋಷಿಗಳು ಸ್ನಾನಕ್ಕೆಂದು ನದಿ ತೀರಕ್ಕೆ ಹೊರಟರು. ವ್ರತ ಮುಗಿಸುವ ಕಾಲ ಹತ್ತಿರವಾದರೂ ಋಷಿಗಳು ವಾಪಸ್ಸು ಬರಲಿಲ್ಲ. ವ್ರತ ಮುರಿದರೆ ಪಾಪ, ಅತಿಥಿಯನ್ನು ಬಿಟ್ಟು ಊಟ ಮಾಡಿದರೆ ಅಪಚಾರ. ರಾಜ ಅಂಬರೀಷನು ಬಿಕ್ಕಟ್ಟಿನಲ್ಲಿ ಸಿಕ್ಕಿಬಿಟ್ಟನು. ನಂತರ ಆತನು ಒಂದು ಅದ್ಭುತ ನಿರ್ಧಾರ ಮಾಡಿ ಊಟ ಮಾಡದೆ ಕೇವಲ ಪವಿತ್ರ ತೀರ್ಥವನ್ನಷ್ಟೇ ಸೇವಿಸಿದನು. ಹೀಗೆ ವ್ರತವೂ ಉಳಿಯಿತು, ಅತಿಥಿಗೂ ಅಪಮಾನ ಆಗಲಿಲ್ಲ. ನಂತರ ಅಂಬರೀಷನು ಋಷಿಗಳಿಗಾಗಿ ನಾನಾ ಬಗೆಯ ಖಾದ್ಯಗಳನ್ನು ಮಾಡಿಸಿ ಭೋಜನಕ್ಕೆ ಏರ್ಪಾಟು ಮಾಡಿಸಿ ಅವರ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದನು. ದೂರ್ವಾಸರು ಸ್ನಾನ ಮುಗಿಸಿ ಅರಮನೆಗೆ ತಡವಾಗಿ ಹಿಂತಿರುಗಿದರು. ಆಗ ಅವರಿಗೆ ಅಂಬರೀಷನು ತೀರ್ಥಪ್ರಾಶನ ಮಾಡಿದ್ದು ತಿಳಿಯುತ್ತದೆ. ಇದರಿಂದಾಗಿ ಅವರು ಕೋಪಗೊಂಡು ಅಂಬರೀಷನನ್ನು ಕುರಿತು, ಅತಿಥಿಯನ್ನು ಬಿಟ್ಟು ನೀನು ಪಾರಣೆ ಮಾಡಿದ್ದರಿಂದ ನಾನಾ ಯೋನಿಗಳಲ್ಲಿ ಜನಿಸು ಎಂದು ಶಪಿಸಿದರು. ಆಗ ಅಂಬರೀಷನು ಶಾಪ ವಿಮೋಚನೆಗಾಗಿ ಮಹಾವಿಷ್ಣುವನ್ನು ಕುರಿತು ಪರಮಭಕ್ತಿಯಿಂದ ಸ್ಮರಿಸಿದನು. ವಿಷ್ಣುವು ತನ್ನ ಭಕ್ತನಾದ ಅಂಬರೀಷನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ತನ್ನ ಭಕ್ತನಿಗೆ ಬಂದ ಶಾಪವನ್ನು ಸ್ವತಃ ತಾನೇ ಭರಿಸಿದನು. ದುರ್ವಾಸರು ವಿಷ್ಣುವಿನ ಲೀಲೆಯನ್ನು ನೋಡಿ ಆಶ್ಚರ್ಯಗೊಂಡು ಈ ಶಾಪದ ನಿಮಿತ್ತದಿಂದಲಾದರೂ ಭೂಭಾರ ಹರಣವಾಗಲಿ ಎಂದರು. ಇದೇ ದಶಾವತಾರಗಳ ಮೂಲ ಕಾರಣ. ಅಂಬರೀಷನಿಗಿದ್ದ ಶಾಪವನ್ನು ಹೊತ್ತ ಶ್ರೀಹರಿಯು ತಾನು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಕಲ್ಕಿ ಹೀಗೆ ದಶಾವತಾರಗಳನ್ನು ತಾಳಿದನು. ಈ ಅವತಾರಗಳು ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆಗಾಗಿ ಆದವು. ಪರಮಾತ್ಮನು ಅನಂತ ರೂಪನು. ಆತನು ಕೆಲವು ಜ್ಞಾನ ರೂಪಗಳನ್ನೂ ತಾಳಿದ್ದಾನೆ. ಅಂತಹ ರೂಪಗಳಲ್ಲಿ ಶ್ರೀದತ್ತ ರೂಪವೂ ಒಂದಾಗಿದೆ. ಶ್ರೀದತ್ತರ ಜನನ. ಅತ್ರಿ ಋಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರು. ಅವರ ಪತ್ನಿ ಅನಸೂಯಾದೇವಿಯೂ ಮಹಾಪತಿವ್ರತೆಯಾಗಿದ್ದಳು. ಆಕೆಯ ಮಹಾಪಾತಿವ್ರತ್ಯಕ್ಕೆ ಹೆದರಿದ ದೇವತೆಗಳು ತ್ರಿಮೂರ್ತಿಗಳಲ್ಲಿ ತಮ್ಮ ಭಯವನ್ನು ತೋಡಿಕೊಂಡು ಆಕೆಯ ಹಿಡಿತಕ್ಕೆ ಸೂರ್ಯ ಚಂದ್ರರೂ ಸಿಲುಕಿದ್ದಾರೆ, ಆಕೆಯು ಶಾಪಾನುಗ್ರಹ ಶಕ್ತಳು ಎಂದರು. ತ್ರಿಮೂರ್ತಿಗಳು ಆಕೆಯ ಪಾತಿವ್ರತ್ಯ ಶಕ್ತಿಯನ್ನು ಪರೀಕ್ಷಿಸಲು ಮುನಿಗಳ ರೂಪದಲ್ಲಿ ಅತ್ರಿ ಮುನಿಗಳ ಆಶ್ರಮಕ್ಕೆ ಬಂದರು. ಆ ಸಮಯದಲ್ಲಿ ಅತ್ರಿ ಋಷಿಗಳು ನದಿ ತೀರದಲ್ಲಿ ತಪಸ್ಸಿನಲ್ಲಿ ತೊಡಗಿದ್ದರು.
ಪತಿವ್ರತೆಯಾದ ಅನಸೂಯಾದೇವಿ ಅತಿಥಿಗಳನ್ನು ಸ್ವಾಗತಿಸಿದಳು. ಮುನಿಗಳ ರೂಪದಲ್ಲಿದ್ದ ತ್ರಿಮೂರ್ತಿಗಳು, ತಾಯಿ, ನಮಗೆ ಹಸಿವಾಗಿದೆ, ಇಚ್ಛಾ ಭೋಜನವನ್ನು ನೀಡು ಎಂದರು. ಆಗ ಆಕೆಯು, ಭೋಜನ ಸಿದ್ಧವಾಗಿದೆ, ನೀವು ಊಟ ಮಾಡಬಹುದು ಎಂದು ಹೇಳಿದಳು. ಆಗ ಮುನಿಗಳು ಅನಸೂಯಾದೇವಿಯನ್ನು ಕುರಿತು, ಆಗಲಿ, ಆದರೆ ನೀನು ವಿವಸ್ತ್ರಳಾಗಿ ಊಟ ಬಡಿಸಬೇಕು ಎಂದು ಹೇಳುತ್ತಾರೆ. ಅನಸೂಯೆಗೆ ಇವರು ತನ್ನನ್ನು ಪರೀಕ್ಷಿಸಲು ಬಂದ ದೈವೀ ಪುರುಷರೆಂಬ ಅರಿವಾಗಿ, ಆಗಲಿ ಎಂದು ಶಾಂತತೆಯಿಂದ ಹೇಳಿದಳು. ನಂತರ ಅನಸೂಯಾದೇವಿಯು ತನ್ನ ತಪೋಬಲದಿಂದ ತ್ರಿಮೂರ್ತಿಗಳನ್ನೇ ಶಿಶುಗಳನ್ನಾಗಿ ಪರಿವರ್ತಿಸಿ ಊಟವನ್ನು ಬಡಿಸಿದಳು. ಆಗ ಆಕೆಗೆ ಅವರಲ್ಲಿ ಪುತ್ರವಾತ್ಸಲ್ಯ ಮೂಡಿತು. ತಾಯಿಯ ಮಮತೆಯಿಂದ ಆ 3 ಶಿಶುಗಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಹಾಲುಣಿಸಿದಳು. ಹೀಗೆ ತ್ರಿಮೂರ್ತಿಗಳು ಪಾತಿವ್ರತ್ಯ ಮಹಿಮೆಯಿಂದ ಶಿಶುಗಳಾಗಿ ಹಾಲುಂಡರು. ಅಷ್ಟರಲ್ಲಿ ಆಶ್ರಮಕ್ಕೆ ಹಿಂತಿರುಗಿದ ಅತ್ರಿ ಋಷಿಗಳು ಈ ಅದ್ಭುತವನ್ನು ಕಂಡು ಆಶ್ಚರ್ಯಗೊಂಡರು. ಅವರು ತಮ್ಮ ಯೋಗದೃಷ್ಟಿಯಿಂದ ಇವರು ತ್ರಿಮೂರ್ತಿಗಳೆಂದು ತಿಳಿದು ಅವರಿಗೆ ನಮಸ್ಕರಿಸಿದರು. ಆಗ ತ್ರಿಮೂರ್ತಿಗಳು ತಮ್ಮ ನಿಜ ರೂಪ ತಾಳಿದರು. ಮುನಿಗಳೇ, ನಿಮ್ಮ ಪತ್ನಿಯು ಮಹಾಪತಿವ್ರತೆ. ಆಕೆಯ ಅತಿಥಿ ಸತ್ಕಾರದಿಂದ ನಾವು ತೃಪ್ತರಾದೆವು ಎಂದು ನುಡಿದು, ನಿಮಗೆ ಬೇಕಾದ ವರ ಬೇಡಿರೆಂದು ಆ ದಂಪತಿಗಳಿಗೆ ಹೇಳಿದರು. ಆಗ ಅನಸೂಯೆಯು, ನೀವು ನಮ್ಮ ಮಕ್ಕಳಾಗಿ ಜನಿಸಿರಿ ಎಂದು ವರ ಬೇಡಿದಳು. ಹೀಗೆ ಬ್ರಹ್ಮನು ಚಂದ್ರನಾಗಿ, ವಿಷ್ಣುವು ದತ್ತನಾಗಿ, ಶಿವನು ದುರ್ವಾಸನಾಗಿ ಜನಿಸಿದರು. ಕೆಲವು ಕಾಲ ಆ ಋಷಿ ದಂಪತಿಗಳಿಗೆ ತಮ್ಮ ಬಾಲಲೀಲೆಗಳನ್ನು ತೋರಿದರು. ಅನಂತರ ಚಂದ್ರನು ಚಂದ್ರಲೋಕಕ್ಕೂ, ದುರ್ವಾಸನು ತಪಸ್ಸಿಗೂ ಹೊರಟರು. ತ್ರಿಮೂರ್ತಿ ಸ್ವರೂಪನಾದ ದತ್ತಾತ್ರೇಯನು ಮಾತ್ರ ಅತ್ರಿ ಋಷಿಗಳ ಆಶ್ರಮದಲ್ಲೇ ಉಳಿದು ಯೋಗ ತಪಸ್ಸು ಮಾಡಿದನು. ಈತನು ತಾಯಿ ತಂದೆಗಳ ಸೇವೆ ಮಾಡಿ ಸಕಾಲದಲ್ಲಿ ಅವರಿಗೆ ತತ್ರೋಪದೇಶ ಮಾಡಿದನು. ಈ ಪರಮಾತ್ಮನೇ ದತ್ತ ಪರಂಪರೆಯ ಆದಿಪುರುಷ, ಶ್ರೀಪಾದವಲ್ಲಭರ ಅವತಾರ. ಒಮ್ಮೆ ಕಲಿಯುಗದಲ್ಲಿ ಧರ್ಮ ಕುಂಠಿತವಾಗಿತ್ತು, ಅಧರ್ಮ ತಲೆ ಎತ್ತಿತ್ತು. ದೇವತೆಗಳು ಪರಮಾತ್ಮನಲ್ಲಿ ಶರಣಾದರು. ಆಗ ಪರಮಾತ್ಮನು ಪೀಠಾಪುರದಲ್ಲಿ ಅವತರಿಸಲು ನಿರ್ಧರಿಸಿದನು. ಆಂಧ್ರಪ್ರದೇಶದ ಪೀಠಾಪುರದಲ್ಲಿ ಆಪಳ ರಾಜ ಮತ್ತು ಸುಮತಿ ದಂಪತಿಗಳು ವಾಸಿಸುತ್ತಿದ್ದರು. ಸುಮತಿಯು ದೇವರಲ್ಲಿ ಅಪಾರ ಭಕ್ತಿಯುಳ್ಳವಳಾಗಿದ್ದವಳು. ಆದರೆ ಅವಳ ಮಕ್ಕಳಿಗೆ ಆಯುಷ್ಯ ಇರಲಿಲ್ಲ. ಹುಟ್ಟಿ ಸಾಯುತ್ತಿದ್ದರು. ಕೆಲವರು ಅಂಗವಿಕಲರಾಗಿದ್ದರು. ಒಮ್ಮೆ ದತ್ತಾತ್ರೇಯರು ಭಿಕ್ಷಾಟನೆಗಾಗಿ ಸಂಚರಿಸುತ್ತಾ ಸುಮತಿಯ ಮನೆಗೆ ಬಂದರು. ಆ ದಿನ ಆಕೆಯ ಮನೆಯಲ್ಲಿ ಶ್ರಾದ್ದ ಇದ್ದರೂ ಸುಮತಿಯು ಅತಿಥಿ ದೇವೋ ಭವ ಎಂದು ಭಿಕ್ಷೆ ನೀಡಿದಳು. ಸುಮತಿಯ ಭಿಕ್ಷೆಯಿಂದ ಸಂತುಷ್ಟನಾಗಿ ದತ್ತಾತ್ರೇಯರು, ನಿನಗೇನೂ ವರಬೇಕು ಕೇಳು ಎಂದು ಸುಮತಿಯನ್ನು ಕೇಳಿದರು. ಆಗ ಸುಮತಿಯು, ಸ್ವಾಮಿ, ನನ್ನ ಮಕ್ಕಳು ಜನಿಸಿ ಸಾಯುತ್ತಿವೆ, ಇದ್ದವರು ಅಂಗವಿಕಲರು, ನನಗೆ ನಿನ್ನಂತಹ ತೇಜಸ್ವಿಯ ಪುತ್ರನಾಗಲಿ ಎಂದು ವರಬೇಡಿದಳು. ದತ್ತನು ತಾನೇ ಆಕೆಯ ಪುತ್ರನಾಗುವುದೆಂದು ನಿರ್ಧರಿಸಿ ಆಕೆಗೆ ಆಶೀರ್ವದಿಸಿ ಅದೃಶ್ಯನಾದನು. ಕಾಲಕ್ರಮೇಣ ಸುಮತಿಯು ಗರ್ಭಧರಿಸಿ ಭಾದ್ರಪದ ಚೌತಿ ದಿನದಂದು ಪುತ್ರನನ್ನು ಪಡೆದಳು. ಜ್ಯೋತಿಷಿಗಳು ಈ ಬಾಲಕನು ಮಹಾ ತಪಸ್ವಿಯೂ ಜಗದ್ಗುರು ಆಗುವನೆಂದು ಭವಿಷ್ಯ ನುಡಿದರು. ಆ ಮಗುವಿಗೆ ಶ್ರೀಪಾದ ಎಂದು ನಾಮಕರಣ ಮಾಡಲಾಯಿತು. ಶ್ರೀಪಾದ ಬಾಲ್ಯದಲ್ಲೇ ವೇದ ಪಾರಂಗತ, ಜ್ಞಾನಿ. ತಂದೆ ತಾಯಿಗಳು 5ನೇ ವಯಸ್ಸಿನಲ್ಲೇ ಶ್ರೀಪಾದನಿಗೆ ಬ್ರಹ್ಮೋಪದೇಶವನ್ನು ಮಾಡಿದರು. ಪ್ರಾಪ್ತ ವಯಸ್ಕನಾಗಲು ವಿವಾಹವನ್ನು ತಿರಸ್ಕರಿಸಿ ಬ್ರಹ್ಮಚಾರ್ಯ ಸ್ವೀಕರಿಸಿದನು. ತನ್ನ ಅಣ್ಣಂದಿರ ಅಂಗವೈಕಲ್ಯವನ್ನು ಕೃಪಾದೃಷ್ಟಿಯಿಂದ ನಿವಾರಿಸಿದನು. ನಂತರ ಶ್ರೀಪಾದನು ತಾಯಿಗೆ ಹೇಳಿದನು, ನನ್ನ ಅವತಾರ ಕಾರ್ಯ ಬಾಕಿ ಇದೆ. ನಿನ್ನ ಪುತ್ರರು ಶತಾಯುಷಿಗಳಾಗುತ್ತಾರೆ. ಅವರು ನಿಮ್ಮನ್ನು ರಕ್ಷಿಸುತ್ತಾರೆ
ಎಂಬ ಅಭಯ ನೀಡಿ ಕಾಶಿ ಕ್ಷೇತ್ರದ ಕಡೆ ಪಯಣಿಸಿದನು. ಹೀಗೆ ತ್ರಿಮೂರ್ತಿಗಳ ಸಂಯುಕ್ತ ಸ್ವರೂಪದಿಂದ ಆರಂಭವಾದ ದತ್ತ ಪರಂಪರೆ ಕಲಿಯುಗದಲ್ಲಿ ಶ್ರೀಪಾದ ಶ್ರೀವಲ್ಲಭರ ಅವತಾರದಿಂದ ಮಹಿಮೆ ಪಡೆಯಿತು. ಈ ಕಥೆಯು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕಥಾಜ್ಞಾನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವ ಕಥಾಭಾಗಗಳನ್ನು ತಪ್ಪದೇ ವೀಕ್ಷಿಸಿ.